ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನನ್ನ ಆತ್ಮೀಯ ಮಕರ ರಾಶಿ ಬಂಧುಗಳಿಗೆ ಸ್ವಾಗತ. ಈಗ ಜೂನ್ ತಿಂಗಳ ನಿಮ್ಮ ರಾಶಿಯ ಭವಿಷ್ಯ ಫಲಗಳನ್ನು ನೀಡುತ್ತಲಿದ್ದೇನೆ. ಮಕರ ರಾಶಿಯವರಿಗೆ ಗುರು ಪಂಚಮ ಭಾವದಲ್ಲಿ ಬಂದಿದ್ದು ಈ ವರ್ಷ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಸುಲಭವಾಗಿ ನಡೆಯುತ್ತವೆ ಮತ್ತು ಸಾಕಷ್ಟು ಧನಲಾಭವು ಪ್ರಾಪ್ತಿಯಾಗುತ್ತದೆ. ಕುಟುಂಬದಲ್ಲಿ ಶಾಂತಿ ಹಾಗೂ ಶುಭ ಕಾರ್ಯಗಳು ನಡೆಯುತ್ತವೆ. ಉದ್ಯೋಗ ವ್ಯವಹಾರಗಳಲ್ಲಿ ಅಪೂರ್ವ ಧನಲಾಭ ಇರುತ್ತದೆ. ಕಾರಣ ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ಪ್ರತಿ ತಿಂಗಳ ನನ್ನ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸ್ತಾ ಬನ್ನಿರಿ. ಬಂಧುಗಳೇ, ಧನಾಧಿಪತಿಯಾದಂತಹ ಶನಿಯು ಕುಂಭರಾಶಿಯಲ್ಲಿದ್ದು ನಿಮಗೆ ಸಾಕಷ್ಟು ಧನಲಾಭ ಹಾಗೂ ತೃತೀಯದಲ್ಲಿ ರಾಹು ಕೂಡ ಶುಭ ಸ್ಥಾನದಲ್ಲೇ ಇದ್ದು ನಿಮಗೆ ಸಾಕಷ್ಟು ಧನಲಾಭ ನೀಡುತ್ತಾರೆ. ಹಿರಿಯರ ಆಶೀರ್ವಾದ ಕೂಡ ನಿಮಗೆ ಲಭಿಸುತ್ತದೆ. ಪಂಚಮದಲ್ಲಿ 5ನೇ ಸ್ಥಾನದಲ್ಲಿ ಅಂದರೆ ಪೂರ್ವ ಪುಣ್ಯ ಸ್ಥಾನದಲ್ಲಿ ಗುರುಗ್ರಹವು ಅತ್ಯಂತ ಶುಭ ಒಂದು ದೃಷ್ಟಿಯಿಂದ ಬಂದಿದ್ದು ಇಡೀ ವರ್ಷ ನಿಮಗೆ ಶುಭ ಫಲದಾಯಕರಾಗಿದ್ದಾರೆ. ಭಾಗ್ಯಸ್ಥಾನದಲ್ಲಿರುವ ಕೇತು ನಿಮಗೆ ಭೂಮಿ ಮನೆ ಖರೀದಿ ಯೋಗಗಳನ್ನು ನೀಡುತ್ತಾರೆ. 6ರಲ್ಲಿರುವ ಬುಧ ಶುಕ್ರ ಮತ್ತು ರವಿಗ್ರಹಗಳಿಂದ ನಿಮ್ಮ ವ್ಯಾಪಾರ ವ್ಯವಹಾರಗಳು ಅನುಕೂಲವಾಗುತ್ತವೆ. ಅಲ್ಲದೆ ಸರ್ಕಾರಿ ಕೆಲಸಗಳಲ್ಲಿ ಧನಲಾಭಗಳು ಕೂಡ ನಿಮಗೆ ಪ್ರಾಪ್ತಿಯಾಗುತ್ತವೆ. ಪ್ರತಿ ಶನಿವಾರ ನೀವು ಶ್ರೀ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆ ದೀಪವನ್ನು ಬೆಳಗಿಸಿ ಬನ್ನಿರಿ, ನಿಮಗೆ ಶುಭವಾಗುತ್ತದೆ. ದಿನಾಂಕ 14, 15, 16, 19, 20, 21, 24, 25 ಹಾಗೂ 30ರಂದು ನಿಮಗೆ ಶುಭ ದಿನಗಳು. ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು.